ವೀಕ್ಷ ನಮಸ್ಕಾರ. ನಾನು ನಿಮ್ಮ ನಾಗರಾಜ, ಮೈಸೂರು ಜಿಲ್ಲಾ ವರದಿಗಾರ, ಸವಾಲ್ ಟಿವಿ. ನಾವು ಇವತ್ತೇನು ಸಂಕ್ರಾಂತಿ ಆಚರಣೆ ಮಾಡ್ತಾ ಇದ್ದೀವಿ ಇಡೀ ದೇಶಾದ್ಯಂತ. ಹಾಗಾಗಿ ಇವತ್ತು ವಿಶೇಷವಾಗಿ ಗೋಮಾತೆಯನ್ನು ಪೂಜೆ ಮಾಡುವಂಥದ್ದು ತಾವು ನೋಡ್ತಾ ಇದ್ದೀರಾ. ಇವತ್ತು ಬನ್ನೂರಿನಲ್ಲಿ ಹಾಗೂ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹಳ್ಳಿಲೂ ಕೂಡ ಇವತ್ತು ಗೋಮಾತೆಯನ್ನ ಪೂಜೆ ಮಾಡುವಂಥದ್ದು. ಹಾಗೇನೆ ಇಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಒಂದು ರೈತ ಸಮುದಾಯದ ಮನೆಯಲ್ಲಿ ಕೂಡ ಇರುವಂಥದ್ದು. ಹಾಗಾಗಿ ಇಡೀ ರಾಜ್ಯ ಇವತ್ತು ಸಂಕ್ರಾಂತಿನ ಆಚರಣೆ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಈ ಒಂದು ರೈತ ಕುಟುಂಬ ಏನಿದೆ, ಬನ್ನೂರಿನಲ್ಲಿರುವಂಥ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಒಂದು ಕುಟುಂಬದ ಮನೆತನದ ಹೆಸರು ಇದೆ ಕೂಡ. ಹಾಗಾಗಿ ಇಲ್ಲೇನು ನೋಡ್ತಾ ಇದ್ದೀರಾ, ಸಂಕ್ರಾಂತಿ ವಿಶೇಷತೆ ಎಳ್ಳು ಬೆಲ್ಲದ ಜೊತೆಗೆ ಗೋಗಳ ಪೂಜೆ ಮತ್ತೆ ಕೌಟುಂಬಿಕವಾಗಿ ಎಲ್ಲರೂ ಕೂಡ ಸದಸ್ಯರು ಕೂಡ ಸೇರ್ಕೊಂಡು ಪೂಜೆ ಮಾಡುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿ PL ಲಿಂಗೇಗೌಡರು ಅಂತ ಒಂದು ಕುಟುಂಬ ಕೂಡ ಇದೆ ಇಲ್ಲಿ ಬನ್ನೂರಿನಲ್ಲಿ. ಅವರು ಹೈನುಗಾರಿಕೆನೆ ಅವರ ಒಂದು ಜೀವನ ವೃತ್ತಿಯಾಗಿ ತಗೊಂಡಿರುವಂಥದ್ದು. ಇವತ್ತು ಎಜುಕೇಟೆಡ್ ಪರ್ಸನ್ ಇದ್ರು ಕೂಡ ಅವರು ಯಾವುದೇ ರೀತಿಯಂತ ಸರ್ಕಾರಿ ಕೆಲಸಗಳಿಗೆ ಹೋಗ್ದೇನೆ ಇವತ್ತು ಹೈನುಗಾರಿಕೆನೆ ಅವರ ಒಂದು ವೃತ್ತಿ ಜೀವನವಾಗಿ ಇವತ್ತು ಬಳಸ್ಕೊಂಡು ಇವತ್ತು ಬಹಳ ಮಾದರಿ ರೈತರಾಗಿ ಬೆಳೆದಿರುವಂತವ್ರು ನಮ್ಮ ಶಿವಲಿಂಗೇಗೌಡರು ಇದ್ದಾರೆ. ಅವರ ಎಲ್ಲ ಕುಟುಂಬ ಕೂಡ ಇವತ್ತು ಈ ಸಂಕ್ರಾಂತಿ ಸಂಭ್ರಮಾಚರಣೆ ಕೂಡ ಮಾಡ್ತಾ ಇದೆ. ಸರಿಸುಮಾರು ಒಂದು 20-25 ಹಸುಗಳನ್ನ ಪ್ರತಿದಿನ ಅದನ್ನ ಸ್ವಚ್ಛತೆ ಮಾಡಿ 5 ಗಂಟೆಗೆ ಎದ್ದು ಅದನ್ನ ಸ್ವಚ್ಛತೆ ಮಾಡಿ ಅದಕ್ಕೆ ಮೇವಿನ ಎಲ್ಲ ಪ್ರತಿಯೊಂದು ಕೂಡ ವಿಚಾರ ಮಾಡಿ ನಂತರ ಅವರ ಕೆಲಸಗಳಿಗೆ ಹೋಗುವಂಥದ್ದು ತಾವೇ ನೋಡ್ತಾ ಇದ್ರೆ. ಮತ್ತೆ ಇಲ್ಲಿ ಮುಖ್ಯವಾಗಿ ಶಿವಣ್ಣವ್ರ ಬಗ್ಗೆ ಹೇಳಬೇಕು, ಅವ್ರನ್ನು ಕೂಡ ಮಾತಾಡ್ತೀನಿ. ಮತ್ತೆ ಇವತ್ತು ಇಲ್ಲಿ ಗೋವಿನ ಪೂಜೆ ಕೂಡ ಆಗ್ತಾ ಇದೆ. ಇವತ್ತೇನು ನಾವು ನಾಟಿ ಹಸಿಗಳು ಅಂತ ಕೂಡ ಕರಿತೀವಿ, ಅವ್ರದ್ದು ನಾಟಿ ಹಸುಗಳು ಕೂಡ ಇಲ್ಲಿ ತಳಿ ಕೂಡ ಅವರು ಸಾಕಿದ್ದಾರೆ. ಒಬ್ಬ ಮಾದರಿ ರೈತ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಸರಿಸುಮಾರು 25 ಹಸುಗಳನ್ನ ಸಾಕಿ ಪ್ರತಿನಿತ್ಯ 16 ಲೀಟರ್ ಹಾಲನ್ನ ಡೈರಿಗೆ ಹಾಕುವಂತ ಕೆಲಸ ಇಲ್ಲಾಗುತ್ತೆ. ಮತ್ತೆ ಪಶು ಮತ್ತೆ ಪ್ರಾಣಿ ಪಕ್ಷಿಗಳನ್ನ ಕೂಡ ಇಲ್ಲಿ ಸಾಕಿರೋದು ನಾವು ನೋಡ್ತಾ ಇದೀವಿ. ಹಾಗಾಗಿ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಈ ಕುಟುಂಬ ಹಿಂದಿನಿಂದನೂ ಕೂಡ ಒಂದು ಇತಿಹಾಸ ಇರುವಂತ ಒಂದು ಮನೆತನ ಇರುವಂತ ಒಂದು ಧಾರ್ಮಿಕ ಆಚರಣೆಯಲ್ಲಿ ಬಹಳ ಒತ್ತು ಕೊಡುವಂತ ಕುಟುಂಬ ಕೂಡ ಆಗಿದೆ. ಅವ್ರನ್ನು ಕೂಡ ಮಾತಾಡ್ತೀನಿ. ಹಾಗಾಗಿ ಇಡೀ ಅವಿಭಕ್ತ ಕುಟುಂಬ ಕೂಡ ಇವ್ರದ್ದು. ಮತ್ತೆ ಅವರ ಸ್ನೇಹಿತರು ಕೂಡ ಇಲ್ಲಿದ್ದಾರೆ. ಎಲ್ಲ ಅವ್ರ ಸ್ನೇಹಿತರು ಕೂಡ ಸೇರ್ಕೊಂಡು ಈ ಒಂದು ಹಬ್ಬನ ಬಹಳ ಧಾರ್ಮಿಕ ಆಚರಣೆ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಾ ಇರೋದು ಕೂಡ ನಾವು ಇಲ್ಲಿ ಇವತ್ತು ಬನ್ನೂರಿನ PL ಲಿಂಗೇಗೌಡರು ಏನು ಇವತ್ತು ಬಹಳ ಒಂದು ಈ ಕುಟುಂಬ ಬಹಳ ಇಡೀ ಬನ್ನೂರು ಹೋಬಳಿಗೆ ಚಿರಪರಿಚಿತವಾದಂತಹ ಒಂದು ಕುಟುಂಬ. ಹಾಗೇನೆ ಒಂದು ಕರಿಯಪ್ಪ ಸ್ವಾಮಿ ದೇವಸ್ಥಾನದ ಒಂದು ಜವಾಬ್ದಾರಿ ಹೊತ್ತಂತ ಕುಟುಂಬ ಕೂಡ ಆಗಿದೆ. ಈ ಒಂದು ಕುಟುಂಬದ ಇವತ್ತು ಧಾರ್ಮಿಕ ಆಚರಣೆ ಹೇಗಿದೆ ಅಂತ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ಬನ್ನೂರಿನಲ್ಲಿ ಪ್ರಥಮ ಬಾರಿಗೆ ಅವರು ಒಂದು ಈ ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಒಂದು ಹಸುಗಳಿಗೆ ಒಂದು ಏನ್ ಮಾಡ್ತಾರೆ ಅದನ್ನ ಅಂದ್ರೆ ಏನಂತಾರೆ ಅದು ನೀವು ಮಾಡಿರೋದು ಈಗ ರಸಮೇವು. ಯಾಕೆ ನಾವು ರೈತರಲ್ಲ, ಹಾಗಾಗಿ ರೈತರ ಮಾಡುವಂತ ಕೆಲವೊಂದು ವಿಚಾರಗಳು ಕೂಡ ನಾವು ತಿಳ್ಕೊಬೇಕು. ಆ ರಸಮೇವುನ ಬಹಳ ದೊಡ್ಡ ಮಟ್ಟದ ಒಂದು ರಸಮೇವು ಕೂಡ ಮಾಡ್ತಾರೆ. ಸರಿ ಸುಮಾರು ಒಂದು 20-25 ಹಸುಗಳಿಗೆ ರಸಮೇವು ಮಾಡ್ತಾರೆ ಅಂತಂದ್ರೆ ಅದು ಬಹಳ ದೊಡ್ಡ ಜವಾಬ್ದಾರಿ. ಅದನ್ನು ಕೂಡ ಇಲ್ಲಿ ತಯಾರು ಮಾಡಿ ಒಂದು ಮಾದರಿ ರೈತರಾಗಿ ಕೂಡ ಇದ್ದಾರೆ. ಮತ್ತೆ ಇಲ್ಲಿ ಬಂದಂತ ಸಗಣಿ ಏನಿದೆ, ಆ ಸಗಣಿಯಿಂದ ಒಂದು ಗೋಬರ್ ಗ್ಯಾಸ್ ಕೂಡ ಮಾಡ್ಕೊಂಡಿದ್ರೆ ನಿಮ್ಗೆ ಅದು ಕೂಡ ಒಂದು ಮಾದರಿ ರೈತರ ಕುಟುಂಬ ಆಗಿ ಇಲ್ಲಿ ಬಂದಿರುವಂತದ್ದು. ಬನ್ನೂರಿನಲ್ಲಿರುವಂತಹ PL ಲಿಂಗೇಗೌಡರು ಒಂದು ಫ್ಯಾಮಿಲಿ. ಇಲ್ಲಿ ಅವರ ಮಗ ಶಿವಣ್ಣೇಗೌಡರು ಏನಿದ್ದಾರೆ, ಶಿವಪ್ಪನವರು, ಅವರ ಮನೆಯಲ್ಲಿ ಕೂಡ ನಾವು ವಾಸ ಇರುವಂತದ್ದು. ಹಾಗಾಗಿ ಇಲ್ಲೇನು ಧಾರ್ಮಿಕ ಆಚರಣೆ ನಡೀತಾ ಇದೆ, ಸಂಕ್ರಾಂತಿಯ ಅರ್ಥಪೂರ್ಣವಾದಂತಹ ಒಂದು ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಅವರ ಮಗ ಮೋಹನ್ ಇದ್ದಾರೆ, ಮತ್ತೆ ಅವರ ಎಲ್ಲ ಸ್ನೇಹಿತರು ಕೂಡ ಇದ್ದಾರೆ. ಈ ಒಂದು ಕುಟುಂಬದಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಆ ಒಂದು ಹಸುವಿನ ಕಾರ್ಯಾಚರಣೆ ಮತ್ತೆ ಎಲ್ಲ ಒಂದು ಹಸುಗಳು ಏನೆಲ್ಲ ದಿನನಿತ್ಯ ತೊಳೆದು ಅದನ್ನ ಪರಿಶುದ್ಧವಾಗಿ ಮತ್ತೆ ಹಾಲು ಕರೆದು ಪ್ರತಿದಿನ 5 ಗಂಟೆಗೆ ಹತ್ರ 12 ಗಂಟೆವರೆಗೂ ಕೂಡ ಸತತವಾಗಿ ಹೈನುಗಾರಿಕೆಯಲ್ಲಿ ತೊಡಸ್ಕೊಳ್ಳುವಂತ ಒಂದು ಬಹಳ ಕುಟುಂಬ. ಹಾಗಾಗಿ ಅವ್ರನ್ನು ಕೂಡ ಮಾತಾಡ್ಸೋಣ. ಶಿವಣ್ಣ ನಮಸ್ಕಾರ, ಬನ್ನಿ. ಇದು ಮುಖ್ಯವಾಗಿ ಇವತ್ತೆಲ್ಲರೂ ಕೂಡ ಸಂಕ್ರಾಂತಿ ಮಾಡ್ತಾರೆ ಇಡೀ ರಾಜ್ಯದಲ್ಲಿ. ಹಾಗಾಗಿ ಏನ್ ಹೇಳ್ತೀರಾ? ಇದು ಒಂದು ಧಾರ್ಮಿಕ ಆಚರಣೆ. ರೈತ ವರ್ಗದವ್ರಿಗೆ ಇದು ಹಸುನ ದೇವರು ಅನ್ಕೊಂಡು ಹೌದೌದು, ವರ್ಷಕ್ಕೊಂದ್ಸಲ ಅದನ್ನ ಪೂಜಿಸಿ ದಿನನಿತ್ಯ ತೊಳೆದು ಸ್ವಚ್ಛ ಮಾಡಿ 5 ಗಂಟೆಗೆ ಎದ್ದೊಳ್ತೀರಾ ಇಡೀ ಫ್ಯಾಮಿಲಿ ಎದ್ದು. ಆಯ್ತು, ಇವತ್ತು ಮಕ್ಕಳು ಇವತ್ತು ಎಜುಕೇಟ್ ಆಗಿದ್ರು ಕೂಡ ಯಾವ್ದೇ ಗೌರ್ಮೆಂಟ್ ಕೆಲಸ ಬೇಡ ಅಂತ ನೀವೇ ಹೇಳಿದ್ರಿ, ನಮ್ಗೆ ಹೈನುಗಾರಿಕೆನೆ ಬೇಕು ಅಂತ. ರೈತ ಕುಟುಂಬಕ್ಕೆ ಮೊದಲನೇ
ಸುಗ್ಗಿ ಆದ್ಮೇಲೆ ಬರುವಂತ ಪ್ರಥಮವಾದ ಹಬ್ಬ. ಹೌದು. ಇದನ್ನ ಹಸು ಇವೆಲ್ಲನ್ನು ಪೂಜಿಸಿ ಆಚರಣೆ ಮಾಡ್ತೀವಿ. ಆಮೇಲೆ ಈಗ ಇನ್ನೊಂದು ಮಾಡ್ತಾ ಇದ್ದೀರಿ ನೋಡಿ ನೀವು, ಬಂದಂತ ಸಗಣಿಯಿಂದ ಅದನ್ನ ಗೋಬರ್ ಗ್ಯಾಸ್, ಅದ್ರ ಬಗ್ಗೆ ಹೇಳಿ ಒಂಚೂರು. ಗೋಬರ್ ಗ್ಯಾಸು ಈ ಸಗಣಿ ಒಂದು ಮನೆಗೆ ಅಡಿಗೆಗೆ ಮತ್ತೆ ಮನೆಗೆ ನೀರು ಕಾಯಿಸೋದಕ್ಕೆ ಇದಕ್ಕೆಲ್ಲ ಸಗಣಿಯಿಂದ ಗೋಬರ್ ಗ್ಯಾಸ್ ಮಾಡ್ಕೊಂಡು ಮನೆಗೆ ಉಪಯೋಗಿಸ್ತಾ ಇದ್ವಿ. ಇದರಿಂದ ನಮಗೆ ಸಿಲಿಂಡರ್ ತಕ್ಕೊಳ್ಳೋದು ತಿಂಗಳಲ್ಲಿ 2 ಸಿಲಿಂಡರ್ ದುಡ್ಡು ಉಳಿತಾಯ ಆಗುತ್ತೆ. ಅಥವಾ ಸಿಲಿಂಡರ್ ಇಲ್ದೇ ಇದ್ರಲ್ಲಿ ಅಡಿಗೆ ಮಾಡ್ಬೋದಲ್ವಾ? ಹೌದು, ಇದರಲ್ಲೇ ಮಾಡುತ್ತಾ ಇರೋದು ಈಗ. ಸಿಲಿಂಡರ್ ಅವಶ್ಯಕತೆ ಇಲ್ಲ ಅಂತ? ಇಲ್ಲ, ಸಿಲಿಂಡರ್ ಇಲ್ಲ. ಈ ತರ ಎಷ್ಟು ಜನ ರೈತರು ಮಾಡಿದ್ರೆ ಬಂದೂರಿನಲ್ಲಿ? ಹೊನ್ನೂರ್ಲಿ ಎಷ್ಟು ಜನ ಮಾಡಿದಾರನು ಸರಿಯಾಗಿ ಗೊತ್ತಿಲ್ಲ. ನೀವು ಮಾಡಿದ್ರೆ ನಾವು ಮಾಡಿದ್ವಿ, ಅನುಕೂಲ ಆಗಿದೆ. ಹೌದು. ನೀವೇ ಫಸ್ಟ್ ಮಾಡಿರೋದಾ? ನೋಡಿ, ನಿಮ್ಮ ಇವ್ರು ಹೇಳ್ತಾ ಇದ್ರೆ ನಿಮ್ಮ ಕಾರ್ಮಿಕರು ಇವರೇ ಫಸ್ಟ್ ಮಾಡಿರೋದು ಅಂತ. ಆಮೇಲೆ ಇನ್ನೊಂದು ಇದ್ರ ಬಗ್ಗೆ ಹೇಳಿ, ಹೊಸದಾಗಿ ಮಾಡಿದ್ರು ರಸ್ಮೇವು. ಈ ಸೈಲೇಜ್ನ ಪ್ರಥಮ ಬಾರಿಗೆ ನಾವು ಮಾಡಿರೋದು. ಇದು ಹಸುಗಳಿಗೆ ಭಾರಿ ಆರೋಗ್ಯಕರವಾದ ಆಹಾರ, ಪೌಷ್ಟಿಕವಾಗಿರುತ್ತೆ, ಹಾಲು ಪೌಷ್ಟಿಕವಾಗಿ ಬರುತ್ತೆ. ಒಳ್ಳೆ ಇದೇನಂತಾರದಕ್ಕೆ ಹಾಲು ತಾವು ಚೆಕ್ ಮಾಡಿದಾಗ ನಿಮ್ಗೆ ನಿಮ್ಮ ಹಾಲು ಚೆಕ್ ಮಾಡ್ತಾರಲ್ಲ ಡೈರಿಯಲ್ಲಿ, ಒಳ್ಳೆ ಫ್ಯಾಟ್ ಸಿಗುತ್ತೆ. ಹೌದು. ಬೇರೆ ಹಸಿ ಮೇವನ್ನ 35 kg 40 kg ಹಾಕೋದ, ಇದು 20 kg ಹಾಕಿದ್ರೆ ಅಷ್ಟು ಪೌಷ್ಟಿಕಾಂಶ ಇದರಲ್ಲಿ ಸಿಗುತ್ತೆ. ಈಗ ಒಂದು ನಾಟಿ ಹಸು ಕೂಡ ಸಾಕಿದೀರಾ? ಹೌದು, ಸಾಯಿವಾಲ. ಮತ್ತೆ ಎಷ್ಟು ಹಸುಗಳಿದೆ ಅಣ್ಣ? ನಮ್ಮ ಹತ್ರ ಒಂದು 18-20 ಹಸು ಕರು ಎಲ್ಲ ಸೇರಿ 20 ಹಸು ಬರ್ತದೆ. ನೋಡಿ, ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ತೀರಾ ನೀವು, ನಮ್ಮ ಮನೆ ಓನರ್ ಆಗಿ. ನಮ್ಗೆ ನಿಮ್ ನೋಡ್ರೆ ಒಂಥರ ಉತ್ಸಾಹ. 5 ಗಂಟೆಗೆ ಎದ್ದು ಮಧ್ಯಾಹ್ನ 11 ಗಂಟೆವರೆಗೂ 12 ಗಂಟೆವರೆಗೂ ಇದೇ ನಿತ್ಯ ಕೆಲಸ ಮಾಡ್ತಾ ಇರ್ತೀರಿ. ಹೌದು, ಎಲ್ಲ ಕುಟುಂಬ ಸಮೇತ. ಇದೇ ನಮ್ ವೃತ್ತಿ. ಮತ್ತೆ ಮಗ ಎಜುಕೇಟ್ ಆಗಿದ್ದಾರೆ, ಅವ್ರನ್ನ ಗೌರ್ಮೆಂಟ್ ಕೆಲಸ ಕಳ್ಸಲ್ಲ ಅಂತ ಅಂದ್ಬಿಟ್ರಿ. ಇದೇ ನಮ್ಮ ಹೈನುಗಾರಿಕೆನೆ, ನಮ್ಮ ರೈತಾಪಿ ಕೆಲಸನೇ ಮುಖ್ಯ ಅಂತ. ಸೊಸೆ ಕೂಡ ಓದಿದಾರೆ, ಅವ್ರನ್ನು ಕೂಡ ನಾವು ಕೆಲಸ ಕಳ್ಸಲ್ಲ, ನಮ್ಮಲ್ಲೇ ಇರ್ಲಿ ಅವರು, ನಮ್ಮ ಹೈನುಗಾರಿಕೆನೆ ಮುಖ್ಯ ಅಂತ ನೀವ್ ಹೇಳಿದವರು. ಹೌದು. ಹಾಗಾಗಿ ಇದು ಪ್ರಥಮ ಬಾರಿಗೆ, ಇದು ನೀವು ಬಂದೂರಿನಲ್ಲಿ ಪ್ರಥಮ ಬಾರಿಗೆ ಮಾಡಿರುವಂತದ್ದು ಹೌದು. ಎಲ್ಲೂ ಕೂಡ ನಾನು ನೋಡಿಲ್ಲ ಸಾಮಾನ್ಯವಾಗಿ, ನಾವು ಕೇಳಿಲ್ಲ. ಯಾಕೆಂದ್ರೆ ಇದಕ್ಕೆ ಮುಖ್ಯವಾಗಿ ನೀವ್ ಹೇಳ್ದಂಗೆ ನೋಡಿ, ಇಷ್ಟು ಜಾಗ ಬೇಕು, ದೊಡ್ಡ ಜಾಗ ಬೇಕು, ಅದಕ್ಕೆಲ್ಲ ವ್ಯವಸ್ಥಿತವಾದಂತ ಜಾಗಗಳು ಇರ್ಬೇಕು. ಅದು ಕೂಡ ಮುಖ್ಯ ಆಗುತ್ತೆ. ಎಲ್ಲೂ ಈ ಕೆಲವೊಂದು ಹಸು ಸಾಕಾಣಿಕೆ ಕೇಂದ್ರಗಳು ಇರುತ್ತಲ್ಲ, ಅಲ್ಲೇ ರಸ್ಮೇವು ಮಾಡಿಲ್ಲ ಅಂತ ಕಾಣುತ್ತೆ. ಮಾಡಿದ್ದಾರೆ ಸುಮಾರು ಕಡೆ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಆಮೇಲೆ ಈಗ ಹಸು ಕೂಡ ಕಿಚಾಯಿಸಿದ್ರಿ ಅಲ್ವೇ? ಹೌದು, ಕಿಚಾಯಿಸಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ. ಡೈಲಿ ಎಷ್ಟು ಲೀಟರ್ ಡೈರಿಗೆ ಹಾಲು ಹಾಕ್ತೀರಾ ನೀವು? ಒಂದು 125-130 ಲೀಟರ್ ಗಂಟ ಡೈಲಿ. ನೋಡಿ, ಮೈಸೂರು ಟಿ.ಎಸ್.ಪುರ ತಾಲೂಕು ಮಾದರಿ ರೈತರು ಅಂತ ಹೇಳ್ಬೋದು ಬೇಕಾದ್ರೆ ನಮ್ಮ ಶಿವಣ್ಣವ್ರನ್ನ. ಯಾಕೆಂದ್ರೆ 125 ಲೀಟರ್ ಪ್ರತಿನಿತ್ಯ ಡೈರಿಗೆ ಡೈರಿಗೆ ಹಾಲು ಹಾಕ್ತಾರೆ ಅಂತಂದ್ರೆ ಅದು ಒಳ್ಳೆ ಹಾಲು. ಅದು ಏನಿವತ್ತು ಒಳ್ಳೆ ಉತ್ಕೃಷ್ಟವಾದಂತ ಒಂದು ಫ್ಯಾಟ್ ಇರುವಂತ ಹಾಲನ್ನ ಇವರು ಹಾಕ್ತಿರುವಂತದ್ದು. ಹಾಗಾಗಿ ಇಡೀ ನರಸೀಪುರ ತಾಲೂಕಲ್ಲಿ ಇವರು ಕೂಡ ಒಬ್ರು ಮಾದರಿ ರೈತರಾಗಿ ಈ ಒಂದು ಹೈನುಗಾರಿಕೆನೆ ನಂಬ್ಕೊಂಡು ಇಡೀ ಫ್ಯಾಮಿಲಿ. ಇವತ್ತು ನಿಮ್ಮ ತಂದೆಯವ್ರ ಬಗ್ಗೆ ಕೂಡ ಹೇಳಲೇಬೇಕು. ಯಾಕೆಂದ್ರೆ ಪಿ.ಎಲ್. ಲಿಂಗೇಗೌಡರು ಮನೆ ಅಂತಂದ್ರೆ ಒಂದು ಒಳ್ಳೆ ಧಾರ್ಮಿಕ ಆಚರಣೆ ಇರುವಂತ ಒಂದು ಮನೆ ತಂದೆ ಕುಟುಂಬ ತಮ್ದು ಕೂಡ. ನಿಮ್ದು ಕರಿಯಪ್ಪ ಸ್ವಾಮಿ ದೇವಸ್ಥಾನದ ಒಂದು ಜವಾಬ್ದಾರಿ ಕೂಡ ಇದೆ ನಿಮ್ಮ ಫ್ಯಾಮಿಲಿಗೆ. ಪ್ರತಿ ವರ್ಷ ನೀವು ಸೇವೆ ಕೂಡ ಮಾಡ್ತಾ ಇರ್ತೀವಿ. ಹಾಗಾಗಿ ಹಲವಾರು ನಿಮ್ಮ ಮನೆಯಲ್ಲಿ ಹಲವಾರು ರಾಜಕೀಯ ವ್ಯಕ್ತಿಗಳು ಬೆಳೆದು ಹೋದಂತ ಪರಿಸ್ಥಿತಿ ಕೂಡ ಇಲ್ಲಿದೆ. ಹಾಗಾಗಿ ನಿಮ್ಮಲ್ಲೇ ನಾವಿರೋದೇ ಒಂದು ಬಹಳ ಖುಷಿಯಾದಂತ. ಥ್ಯಾಂಕ್ ಯು. ಹಾಗಾಗಿ ಇವತ್ತೇನು ನೋಡ್ತಾ ಇದ್ರೆ, ಇವತ್ತು ಮಾದರಿ ರೈತರಾಗಿ ಬಂದಂತ ಇನ್ನೂ ನೂರಾರು ರೈತ ಇದಾರೆ. ಅವರೆಲ್ಲರೂ ಕೂಡ ಈ ತರ ಒಂದು ಸಾರ್ವಜನಿಕವಾಗಿ ಬೆಳಕಿಗೆ ಬರಬೇಕು. ಯಾಕೆಂದ್ರೆ ನೋಡಿ, ಇವ್ರು ಮಾಡೋಂತಹ ಗೋಬರ್ ಗ್ಯಾಸ್ ಆಗಿರ್ಬೋದು, ಅಥವಾ ರಸಮುದ್ದೆ ಆಗಿರ್ಬೋದು, ಹಸುಗಳಿಗೆ ಕೊಡುವಂತ ರಸಮೇವು ಆಗಿರ್ಬೋದು. ಹಾಗಾಗಿ ಈ ತರ ಒಂದು ಮಾದರಿ ರೈತರುಗಳು ಇಂಥವ್ರು ಬೇರೆಯವ್ರಿಗೆ ಒಂದು ಮಾದರಿ ಆಗ್ಲಿ ಅಂತ ಈ ಸುದ್ದಿ ಮಾಡ್ತಾ ಇದೀನಿ. ಮತ್ತೆ ಎಲ್ರಿಗೂ ಕೂಡ ಸಂಕ್ರಾಂತಿ ಶುಭಾಶಯ ಕೂಡ ಹೇಳಿದ್ದಾರೆ. ಇಡೀ ಫ್ಯಾಮಿಲಿ ಪ್ರತಿನಿತ್ಯ ಹೈನುಗಾರಿಕೆಯಲ್ಲಿ ತೊಡಸ್ಕೊಳ್ಳೋದು ಬಹಳ ವಿಶೇಷ ಮತ್ತೆ ಬಹಳ ಕಷ್ಟಕರ ಇದೆ. ಆಮೇಲೆ ಇವತ್ತು ಎಜುಕೇಶನ್ ಓದಿರೋಂಥ ಮಕ್ಕಳು ಫಾರಿನ್ ಇರ್ತಾರೆ, ಕೆಲವರೆಲ್ಲ ಬೇರೆ ಬೇರೆ ಸರ್ಕಾರಿ ಹುದ್ದೆಗಳಿರ್ತಾರೆ, ಪ್ರೈವೇಟ್ ಹುದ್ದೆಗಳಲ್ಲಿ ಕಡಿಮೆ ಸಂಬಳ ಇರ್ತಾರೆ. ಆದ್ರೆ ನಮಗೆ ಪ್ರೈವೇಟ್ ಹುದ್ದೆ ಬೇಡ, ಸರ್ಕಾರಿ ಹುದ್ದೆ ಬೇಡ, ಹೈನುಗಾರಿಕೆನೇ ನಮ್ಮ ಕುಟುಂಬದ ವ್ಯವಸ್ಥಿತವಾದಂತ ಜೀವನ ಅಂತ ಬಹಳ ದೊಡ್ಡ ಮಟ್ಟದ 125 ಲೀಟರ್ ಪ್ರತಿನಿತ್ಯ ಹಾಲು ಹಾಕ್ತಾರಲ್ಲ, ಅದಕ್ಕೆ ಖುಷಿ ಪಡಬೇಕು. ನಮ್ಮ ತಾಲೂಕು, ನಮ್ಮ ಹೋಬಳಿಗೆ ಮಾದರಿ ರೈತ ಅಂತ ಕೂಡ ನಾವು ಹೇಳ್ಬೋದು. ಇನ್ನೂ ಹಲವಾರು ಜನ ಇದ್ದಾರೆ, ಅವರಲ್ಲಿ ಇವರು ಕೂಡ ಒಬ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಒಂದು ಕಿಚಾಯಿಸ್ಬಿಡೋಣ ಒಂಚೂರು. ಆಯ್ತು, ಕಿಚಾಯಿಸಿ. ಇನ್ನೊಂದು ಯಾವ್ದೋ ಒಂದು ಕರುನ
ಮತ್ತೆ ಮಾಡ್ಬಾರ್ದು. ಒಂದೇ ಸರಿನಾ? ಮಾಡ್ಬಾರ್ದು. ಓಕೆ ಓಕೆ. ಮತ್ತೆ ಬೇರೆ ಕಡೆ ನಿಮ್ಗೆ ಇದು ನೋಡಿ ತೋರಿಸ್ತೀನಿ. ನೋಡಿ ಇಷ್ಟು ಮೇವುಗಳನ್ನ ಸಂಗ್ರಹಿಸಿ ಅವರು ಸ್ವಂತಹ ಮೇವುಗೋಸ್ಕರನೇ ಅವರು ಅವರ ಗದ್ದೆನಲ್ಲಿ ಈ ಮೇವುಗಳನ್ನೆಲ್ಲ ತಗೊಂಡು ಬೆಳೆಸಿ ಅವರೇ ಅದನ್ನ ಬಳಸುವಂಥದ್ದು, ಎಲ್ಲೂ ಕೂಡ ಕೊಂಡೋದಿಲ್ಲ. ಏನೀಗ ಕೆಲವೊಂದು ಪೀಡ್ಸ್ ಎಲ್ಲ ತಗೋತಾ ಇದ್ರಿ ಅಂತ ಕಾಣುತ್ತೆ, ಹಾಗಾಗಿ ಈಗ ಕಮ್ಮಿ ಆಗುತ್ತೆ ಈಗ ಇದು ಮಾಡಿದ್ಮೇಲೆ ನೋಡ. ಲಕ್ಷಾಂತರ ರೂಪಾಯಿ ಪೀಡ್ಸ್ ಪಾಪ ತಗೋತಾ ಇದ್ರಿ, ಅದ್ರಲ್ಲಿ ನಿಮ್ಗೆ ಎಷ್ಟು ಉಳಿಬೋದಣ್ಣ ಈಗ ಅದಕ್ಕೂ ಇದಕ್ಕೂ ವ್ಯತ್ಯಾಸ? ಅದಕ್ಕೂ ಇದಕ್ಕೂ ಒಂದು 20%, 25-30% ಕಡಿಮೆ ಆಗುತ್ತೆ. ಹಾ ಹಾ ಹಾ. ತಾವೇನ್ ನೋಡ್ತಾ ಇದ್ದೀರಾ ನೋಡಿ, ಇದ್ರಲ್ಲಿ ಶೇಖರಣೆ ಮಾಡಿದ್ರೆ ಎಷ್ಟು ದಿನ ಆಗ್ಬೇಕಣ್ಣ ಇದು? ಎಷ್ಟು ದಿನ ಮಗ? 40 ದಿನ ಸೈಲೇಜಿಂಗ್ ಮಾಡಿ ಇಡಬೇಕು. 40 ದಿನ ಕಳಿಬೇಕು. ಓಕೆ ಓಕೆ. ಎಷ್ಟು ತಾವೇನ್ ನೋಡ್ತಾ ಇದ್ದೀರಾ ನೋಡಿ, ಅವ್ರ ಮಗ ಮೋಹನ ಮತ್ತು ಅವ್ರ ಸ್ನೇಹಿತರು ಜೊತೆಗೆ ಇವರು ಕೂಡ ಅವ್ರಿಗೆ ಸಹಾಯ ಮಾಡುವಂಥವ್ರು, ಅವರು ಹೆಲ್ಪರ್ ಕೂಡ ಇದ್ದಾರೆ ಮನೆಯಲ್ಲಿ. ಹಾಗಾಗಿ ಒಂದು ತುಂಬು ಕುಟುಂಬದಲ್ಲಿ ವಿಶೇಷವಾಗಿ ಹೈನುಗಾರಿಕೆನೇ ಅವ್ರಿಗೆ ಜೀವನ ಅಂತೇನಿಲ್ಲ, ಅದು ಇವತ್ತಿಗೆ ಬೇಕಾದಂಗೆ ಎಲ್ಲ ಅವ್ರಿಗೆ ವ್ಯವಸ್ಥಿತವಾದಂಥ ವ್ಯವಸ್ಥೆಗಳಿದೆ. ಆದರೆ ಒಂದು ಹೈನುಗಾರಿಕೆನ ಬಿಡಬಾರ್ದು, ಒಂದು ಕುಟುಂಬದ ಒಂದು ಕರ್ತವ್ಯ ಅನ್ನೋದು ಕೂಡ ಮಾಡ್ತಾರೆ. ತಾವು ನೋಡ್ತಾ ಇದ್ದಾರೆ ಇಲ್ಲೂ ಕೂಡ ನೋಡಿ, ಅಲ್ಲಿ ಗೋಬರ್ ಗ್ಯಾಸ್ ಕೂಡ ಮಾಡಿದ್ದಾರೆ ಅವರು. ಗೋಬರ್ ಗ್ಯಾಸ್ ಮಾಡಿ ಪ್ರತಿನಿತ್ಯ ಅವರು ಅದೇ ಗೋಬರ್ ಗ್ಯಾಸ್ನಿಂದ ಬಳಸುವಂಥದ್ದು. ಬಹಳ ಮಾದರಿ ರೈತ ಕುಟುಂಬ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.